ಅಲ್ಲ ಪ್ರಧಾನಿ ಯಾರಾಗಬೇಕು? ಪ್ರಧಾನಿ ಯಾರು? ನಮ್ಮ ಇವನ್ರಿ ಯಾರು? ಯಾರು? ಶೇಖ್ ಅಬ್ದುಲ್ ನಮ್ಮ ಅಪ್ಪಾಜಿ ಇವನ್ ಆಗ್ಬೇಕ್ರಿ. ರಾಹುಲ್ ಆಗ್ಬೇಕ್ರಿ. ಯಾಕೆ ರಾಹುಲ್ ಹಾಕಬಹುದು? ನಮ್ಮ ಅನ್ನ ಕೊಡ್ತದ ಅವನು. ಹೌದಾ? ಅನ್ನ ಅವ್ನು ತಿಂದಿ ನಾವು ಅವ್ನ ಅನ್ನ ತಿಂದಿ, ಅವ್ನ ಕರೆಂಟ್ ಬಿಲ್ ತಿಂದಿ, ಅವ್ನದು ಶಾಲೆ ಮಕ್ಕಳದೆಲ್ಲ ತಿಂದಿ ನಾವೇ BJP ಹಾಕ್ಬೇಕ್ರಿ. ಮಾಡೋ ಕೆಲಸ ಇಲ್ಲ. ಈ ಗೌರ್ಮೆಂಟ್ ಬಸ್ಸಿಗೆ ಹೋಗ್ತಿದ್ವಿ ಫ್ರೀ, ಅಲ್ಲೋ ಕೇಳಿದ ತಕ್ಷಣ ನಾವು ತಿನ್ನ ಯಾರು ಹಾಕ್ತೀಮ್ಮ ಒಟ್ಟು ಏನು BJPಗೆ ರೀ. ತಿನ್ನೋದು ನೋಡಿ ಸಗಳಿ ಕಾಂಗ್ರೆಸ್ ಅವ್ರದ್ದು, ತಿನ್ನೋದು BJPಗೆ ಓಟ್ ಹಾಕೋದು. ಅದೇ ಕರೆಕ್ಟಾಗಿ ನಿಯತಿ ಹುಡುದು ತಡೆಯರಿ. ಕರೆಕ್ಟಾಗಿ ನಿಯತಿನ ಮಕ್ಕಳು BJP ಹಾಕ್ದಾರ್ದು. ಕಾಂಗ್ರೆಸ್ಸಿಗಿಂದು ಏನು ತಿನ್ಬಾರ್ದು. ಹೋಗ್ತೀರಾ ಬಸ್ಸಿಗೆ ದುಡ್ಡು ಕೊಟ್ಟು ಹೋಗ್ಬೇಕು. ಹೋಗ್ತೀರಾ ಕರೆಕ್ಟಾಗಿ ₹1 ಮುಟ್ಬಾರ್ದ್ರಿ. ಕೊಡ್ಬೇಕು ಮಕ್ಕಳು ಜಲ್ದಿ. ₹1 ಹೆಣ್ಮಕ್ಳು ಮುಟ್ಬಾರ್ದು BJP ಹಾಕ್ದವ್ರಿಗೆ. ಕಾಂಗ್ರೆಸ್ಸಿಗೆ ತಿಂತೀರಾ, ಕಾಂಗ್ರೆಸ್ಸಿಗೆ ತಗಂತ ನಡಿಬೇಕ್ರಿ. ಹೌದಲ್ರಿ? ಶಿವಮೊಗ್ಗದಲ್ಲಿ ಯಾರು ಗೆಲ್ತಾರೆ? ನಮ್ಮ ಶಿವಮೊಗ್ಗದಾಗ ಕಾಂಗ್ರೆಸ್ ಬರ್ಬೇಕ್ರಿ. ಗೀತಾ ಶಿವರಾಜ್ಕುಮಾರ್ ನೋಡ್ಬೇಕು. ಆಟ ಐತ್ರಿ ಇನ್ನು ಆ ಪಟಾಕಿ ಇನ್ನು ಹಚ್ಚಿಲ್ಲ. ಪಟಾಕಿ ಹಚ್ಚಿ ಟೀಮ್ ನೋಡ್ಬೇಕ್ರಿ. ಬರ್ಬೇಕು ಸಾಯ್ತಿದೆ. ಯಾರು ಹಚ್ತಾರೆ ಈ ಸಲ ಪಟಾಕಿ ಶಿವಮೊಗ್ಗದಲ್ಲಿ? ಹಚ್ಚಿದ್ಮೇಲೆ ನೋಡ್ಬೇಕು. ಪಟಾಕಿ ಹಚ್ಚಲ್ರಿ, ಅಟಮ್ ಬಾಂಬ್ ಇಡ್ತಾರ. ಅಟಮ್ ಬಾಂಬ್ ಯಾವ ಅಟಮ್ ಬಾಂಬ್ ಜಾಸ್ತಿ ಸೌಂಡ್ ಮಾಡಬಹುದು ಶಿವಮೊಗ್ಗದಲ್ಲಿ? ಬಿಜಾಪುರಿಂದ ತರಿಸಿ, ಬಿಜಾಪುರಿಂದ. ಅಲ್ಲಲ್ಲ, ಯಾವ ಅಟಮ್ ಬಾಂಬ್ ಅಂದ್ರೆ ರಾಘವೇಂದ್ರ ಅಟಮ್ ಬಾಂಬ್ ಸೌಂಡ್ ಮಾಡುತ್ತಾ, ಗೀತಾ ಶಿವರಾಜ್ಕುಮಾರ್ ಅಟಮ್ ಬಾಂಬ್ ಸೌಂಡ್ ಮಾಡುತ್ತಾ, ಈಶ್ವರಪ್ಪನ ಅಟಮ್ ಬಾಂಬ್ ಸೌಂಡ್ ಮಾಡುತ್ತಾ? ಈಶ್ವರಪ್ಪರ್ದು ಬೇಡ, ರಾಘವೇಂದ್ರ ಸ್ವಾಮಿಯರ್ದು ಬೇಡ. ಸಾಕ ಗೀತಕ್ಕ ಬಾಬು ಬಂದ್ರೆ ಏನ್ ಮಾಡ್ತಾಳ ಏನ್ ಬಿಡ್ತಾಳ. ನಾವ್ ಯಾಕಣ ನಾವು ಕಾಂಗ್ರೆಸ್ ಎಲ್ಲ ತಿಂತೀವಿ, ಕಾಂಗ್ರೆಸ್ ಮಾತಾಡ್ತೀವಿ, ಓಟ್ ಹಾಕ್ತೀವಿ. ನಿಜ. ನಮ್ಮ ಮುತ್ತದಿಂದನೂ ನಮ್ಮವ್ವ ನಮ್ಮಪ್ಪ ನಮ್ಮ ಖಾನ್ದಾನೇ ಇದ್ರಿ. ಗೆಲ್ತಾರ ಬಿಡ್ತಾರ ಅಣ್ಣ. ನಾವ್ ಅನ್ನ ತಿಂತಾ ಇರೋದು ಕಾಂಗ್ರೆಸ್ ಇಂದು. ನಾವ್ BJPಗೆ ಯಾಕೆ ಹಾಕಿದ್ರಿ? ನಮ್ಮವ್ವ ಹೋಗ್ತಾಳೆ ಬಸ್ಸಿಗೆ, ನನ್ನ ಹೆಂಡತಿ ಹೋಗ್ತಾಳೆ ಇಲ್ಲಿಂದ ಬಿಜಾಪುರ ಹೋಗ್ತಾಳೆ, ಇಲ್ಲಿಂದ ಮಂಗಳೂರು ಹೋಗ್ತಾಳೆ, ಧರ್ಮಸ್ಥಳ ಹೋಗ್ತಾಳೆ, ಪೂಜೆ ಹಳ್ಳಿ ಹೊಡಕ್ಕೆ ಹೆಗಡರಿಗೆ ಅದು ಬೇಕು. ಅಲ್ಲಿಂದ ಬಂದಿದ ತಕ್ಷಣ BJP ಬೇಕು. ಯಾವ್ದ್ರಿ ನ್ಯಾಯ ಅದು? ಸರಿ ಆಯ್ತು, ಓಕೆ, ನಮಸ್ಕಾರ. ಸರ್, ಲೋಕಸಭಾ ಎಲೆಕ್ಷನ್ ಅನೌನ್ಸ್ ಆಗಿದೆ. ಈ ಸರಿ ದೇಶದ ಪ್ರಧಾನಿ ಯಾರಾಗಬೇಕು ಅಂತ ನೀವು ಹೇಳ್ತೀರಿ? ನಾವು ರಾಹುಲ್ ಗಾಂಧಿ ಆಗಬೇಕು ಅಂತೀವಿ ಸರ್. ಯಾಕೆ ಸರ್ ರಾಹುಲ್ ಗಾಂಧಿ ಯಾಕೆ ಆಗಬೇಕು ಅಂತ ಅನ್ಸುತ್ತೆ? ಬಡವ್ರ ಬಗ್ಗರಿಗೆ ಕೆಲಸ ಮಾಡ್ಕೊಡ್ತಾರೆ, ಹಂಗಾಗಿ ರಾಹುಲ್ ಗಾಂಧಿ ಬೇಕು. ಈ ಸತಿ ವಿಶೇಷವಾಗಿ ಶಿವಮೊಗ್ಗದಲ್ಲೂ ತ್ರಿಕೋಣ ಶ್ರೇಣಿ ಇರೋದ್ರಿಂದ ಈ ಸತಿ ಯಾವುದೇ ಕಾರಣಕ್ಕೂ ಬಂಗಾರಪ್ಪ ಅವ್ರ ಮಗಳನ್ನ ಕಳಿಸ್ಬೇಕು ಅಂತ ನಮ್ಮ ಅಭಿಪ್ರಾಯ ಸರ್. ಹೌದು ಸರ್. ಸರ್, ಈಗ ಒಂದಷ್ಟು ದಿನ ಶಿವಮೊಗ್ಗದ ವಿಚಾರದಲ್ಲಿ ಅವರು ಗೀತಾ ಶಿವರಾಜ್ಕುಮಾರ್ ಅವರು ಬೆಂಗಳೂರಲ್ಲಿ ಇರ್ತಾರೆ, ಶಿವಮೊಗ್ಗದಲ್ಲಿ ಇರಲ್ಲ, ಹಂಗಾಗಿ ಗೆಲ್ಲಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ಒಪಿನಿಯನ್ ಏನು? ಆದ್ರೂ ಕೆಲಸ ಮಾಡ್ತಾರೆ ಸರ್. ಅವರು ತಮ್ಮ ಇದ್ದಾರೆ, ಅವರೇ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪ ಅವರು. ಅವ್ರ ಕಡೆಯಿಂದ ಕೆಲಸ ಆಗ್ತಾವೆ ಸರ್. ಮತ್ತೆ ಕಾಂಗ್ರೆಸ್ ಇಂದ ನಮ್ಗೆ ಭಾರಿ ಅನುಕೂಲಗಳು ಆಗ್ತಾ ಇದಾವೆ. ಹಂಗಾಗಿ ನಾವು ಕಾಂಗ್ರೆಸ್ಗೆ ವೋಟ್ ಮಾಡೋದು. 5 ಶಕ್ತಿಗಳು ನಮಗೆ ಸಿಗ್ತಾ ಇದಾವೆ ಸರ್. ಅವರಿಂದ ನಮಗೆ ಆಟೋದವ್ರಿಗೆ ತುಂಬಾ ಅನುಕೂಲಗಳು ಆಗ್ತಾ ಇದಾವೆ. ಹಂಗಾಗಿ ಗೃಹಲಕ್ಷ್ಮಿ 2000 ಆಗ್ಲಿ, ಕರೆಂಟ್ ಬಿಲ್ ಆಗ್ಲಿ, ಬಸ್ ಫ್ರೀ ಆಗ್ಲಿ, ಎಲ್ಲಾದ್ರು ನಮ್ಗೆ ದುಡ್ಡು ಬರ್ತಾ ಇದೆ. ಅವರಿಂದ ಸಹಾಯ ಆಗ್ತಿದೆ. ನಾವು ಆಟೋ ಚಾಲಕರು ನೆಮ್ಮದಿಯಾಗಿ ಬದುಕ್ತಾ ಇದೀವಿ ಸರ್. ಅದಕ್ಕೆ ಈ ಸತಿ ನಾವು ಇಲ್ಲಿ ಕಾಂಗ್ರೆಸ್ನ ಬೆಂಬಲಿಸ್ತೀವಿ. ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ 100% ಅನ್ನೋ ವಿಶ್ವಾಸ ಇದೆ ಸರ್. ಇನ್ನೊಂದ್ ಕಡೆ ಈಶ್ವರಪ್ಪನವರು ಕೂಡ ಎಲೆಕ್ಷನ್ ನಿಂತ್ಕೊಂತೀನಿ ಅಂತ ಹೇಳ್ತಾರೆ. ಅವ್ರದ್ದು ಕತೆ ಏನಾಗಬಹುದು? ಹೌದು ಸರ್, ಅವ್ರಿಬ್ರು ನಿಂತ್ಕೊಂಡು ಇದ್ ಮಾಡ್ಕೊಂಡ್ರೆ ನಮ್ಗೆ ಲಾಭ ಆಗೇ ಆಗುತ್ತೆ ಸರ್. ಹಂಗಾಗಿ ನಾವು ಮಧು ಬಂಗಾರಪ್ಪ ಅವ್ರಿಗೆ ಲಾಭ ಆಗೇ ಆಗುತ್ತೆ ಸರ್. ನಾವು ಈ ಸತಿ ರಾಹುಲ್ನ ಗೆಲ್ಲಿಸ್ಬೇಕು ಅಂತ ಪ್ರಾಣ ತೊಟ್ಟಿದೀವಿ. ನೋಡೋಣ ಸರ್. ವೆಲ್ಕಮ್ ಸರ್. ಸರ್, ನಮಸ್ಕಾರ. ನಮಸ್ಕಾರ. ದೇಶದ ಪ್ರಧಾನಿ ಯಾರಾಗಬೇಕು ಸಲ? ಸಲ ರಾಹುಲ್ ಗಾಂಧಿನೇ. ಯಾಕೆ ಅವ್ರೇ ಆಗ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಅವರೇ ಆಗ್ಬೇಕು. ಯಾಕಂದ್ರೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಹಂಗಾಗಿ ಅದಕ್ಕೋಸ್ಕರ ಅವರೇ ಆಗ್ಬೇಕು. ಶಿವಮೊಗ್ಗದಲ್ಲಿ ಏನಾಗಬಹುದು? ಶಿವಮೊಗ್ಗದಲ್ಲೂ ಕಾಂಗ್ರೆಸ್ ಸರ್. ಕಾಂಗ್ರೆಸ್ ಹೌದು. ಗೀತಾ ಶಿವರಾಜ್ಕುಮಾರ್ ಅವ್ರು ಗೆಲ್ತಾರೆ. ನಮ್ಮ ಓಟ್ ಅವ್ರಿಗೇನೆ ಪಕ್ಕ. ಯಾಕಂದ್ರೆ ಅವರೆಲ್ಲ ಬರ್ಲೇಬೇಕು, ಹಂಗಾಗಿ ಬರ್ಲೇಬೇಕು. ಶಿವಮೊಗ್ಗ ಒಳ್ಳೇದು.